ಕೂತ್ಕೊಳ್ಳಿ. ನನ್ನೊಂದು ಪ್ರಶ್ನೆ ಇದೆ, ಏನು ಅಂತ ಬಾಯ್ಬಿಟ್ಟು ಕೇಳ್ರಿ. ಸಾರಿ, ಏನು? ಏನಿಲ್ಲ. ಮತ್ತೇನಿಲ್ಲ ಅಂದ್ರೆ ಕೂತ್ಕೊಡ್ರಿ. ಇದೆ, ಎಲ್ಲಿ ಓಡೋಗ್ತಾ ಇದ್ದೀರಾ? ಹೇ, ಅದು ಈ ತಾಯಾಗ್ತಾರೋ ಹೆಣ್ಮಕ್ಳು ತನಗೆ ಅದು ಬೇಕು ಇದು ಬೇಕು ಅಂತ ಏನೇನೋ ಡಿಮ್ಯಾಂಡ್ ಇಡ್ತಾರಂತೆ. ನೀವೇನೋ ಕೇಳ್ತಾನೆ ಇಲ್ವಲ್ರಿ? ಅಲ್ಲ, ಇಷ್ಟೊಂದು ಒಳ್ಳೆಯವರಾಗ್ಬಿಟ್ರಿ. ಅಲ್ಲ, ನೀವು ಸ್ವಲ್ಪ ಡಿಮ್ಯಾಂಡಿಂಗ್ ಆಗಿರಬೇಕು. ನೀವು ಕೇಳ್ತಾ ಇರಬೇಕು, ನಾ ತಂದು ಕೊಡ್ತಾ ಇರಬೇಕು. ಆವಾಗಲೇ ಏನೋ ಒಂದು ನಡೀತಾ ಇದೆ ಅಂತ ಅನ್ಸುತ್ತೆ. ಇದೆಲ್ಲ ಮಾಮೂಲಿ ಥರ ಆಗ್ಬಿಡುತ್ತೆ. ಪ್ಲೀಸ್, ಏನು ಬೇಕು ಕೇಳ್ರಿ. ಏನಂತ ಕೇಳಿ? ಅಲ್ಲ, ಏನಾದರೂ ಕೊರತೆ ಇದ್ರೆ ಕೊರತೆ ಅಂತ ಅನ್ಸಿದ್ರೆ ನಾನು ಕೇಳ್ಬೋದು. ಆದರೆ ನನಗೆ ಆ ಥರದ್ದು ಯಾವ ಫೀಲಿಂಗೇ ಇಲ್ಲ. ನಾನು ಬಯಸೋದಕ್ಕಿಂತ ಹೆಚ್ಚಾಗಿ ನೀವು ನನಗೆ ಕೊಟ್ಟಿದ್ದೀರಾ. ಖುಷಿ, ನೆಮ್ಮದಿ, ಸಂತೋಷ ನನಗೆಲ್ಲನೂ ಇದೆ. ನನಗಿನ್ನೇನು ಬೇಡ. ಎಕ್ಸ್ಟ್ರಾ ಏನಂದ್ರೆ ಏನು ಬೇಡ. ಎಕ್ಸ್ಟ್ರಾ ಅಂತಲ್ಲ, ಈ ಸಣ್ಣ ಪುಟ್ಟ ಚಪಲ್ಗಳು ಅಂತಿರ್ತವೆ. ನಿಮಗೆ ಏನೋ ತಿನ್ನಬೇಕು ಅಂತಿರುತ್ತೆ, ಗಂಡ ನಿಮಗೆ ಸೇವೆ ಮಾಡಬೇಕು ಅಂತಿರುತ್ತೆ, ಗಂಡ ನಿಮ್ಮ ಜೊತೆ ಜಾಸ್ತಿ ಟೈಮ್ನ ಸ್ಪೆಂಡ್ ಮಾಡಬೇಕು ಅಂತಿರುತ್ತೆ, ಅಥವಾ ಗಂಡ ನನ್ನ ಕಷ್ಟ ಸುಖ ಎಲ್ಲ ವಿಚಾರಿಸ್ಬೇಕು ಅಂತಿರುತ್ತೆ. ಆ ಥರದ್ದೆಲ್ಲ ಏನಿಲ್ವಾ? ಇರ್ತಿತ್ತು ಏನೋ ಗೌತಮ್ ಅವರೇ, ಬಟ್ ನೀವು ಅದಕ್ಕೆ ಅವಕಾಶವೇ ಮಾಡಿಕೊಟ್ಟಿಲ್ಲ. ನೀವು ಆಲ್ರೆಡಿ ಎಲ್ಲಾನು ಮಾಡಿಬಿಟ್ಟಿದ್ದೀರಾ. ನಿಮ್ಮಂಥ ಜೆಂಟಲ್ ಮ್ಯಾನು, ಕಂಪ್ಲೀಟ್ ಮ್ಯಾನ್ ಸಿಕ್ಕಿದ್ದಾರೆ ಅಂದಮೇಲೆ ನನಗಿನ್ನೇನು ಬೇಕು? ಇದು ಹೆಂಗಿದೆ ಅಂದರೆ, ಸ್ವರ್ಗದಲ್ಲಿದ್ದು ಇನ್ನೇನಾದರೂ ಬೇಕಾ ಅಂತ ಕೇಳುವಂಗಿದ್ದೆ. ಅಲ್ಲ ರೀ, ಇಷ್ಟೊಂದು ಪೂಸಿ ಹೊಡೆದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಆದರೂ ಬಾಯ್ಬಿಡ್ತಲ್ವಲ್ಲ. ಅಷ್ಟೊಂದು ಸ್ಟ್ರಿಕ್ಟಾ ನೀವು? ಅಫ್ಕೋರ್ಸ್. ನಾನು ನಿಮ್ಗೇನಾದರೂ ತಂದುಕೊಟ್ಟು ನಿಮ್ಮ ಸೇವೆ ಮಾಡಿ ಒಬ್ಬ ಒಳ್ಳೆ ಗಂಡು ಮುತ್ತೈದೆ ಆಗೋಣ ಅಂದ್ಕೊಂಡೆ. ನನ್ನ ಆಸೆಗೆಲ್ಲ ತಣ್ಣೀರು ಹರಿಸ್ತಾ ಇದ್ರಲ್ವಾ? ಇರಲಿ. ಒಂದು ನಿಮಿಷ, ಏನದು ಗಂಡು ಮುತ್ತೈದೆನಾ? ಹಾಂ, ಸಿನ್ಸಿಯರ್ ಗಂಡ ಅಂತ. ಬಟ್ ನೀವು ಆಲ್ರೆಡಿ ಸಿನ್ಸಿಯರ್ ಗಂಡ ಅಲ್ವಾ ಗೊತ್ತವರೇ? ನೀವು ಹೈ ಕ್ವಾಲಿಟಿ ಗಂಡ. ಹೈ ಕ್ವಾಲಿಟಿ ಬೇರೆ ಯಾವ ವರ್ಡು ಸಿಗಲ್ವಾ ನಿಮಗೆ? ರೀ, ಏನು ಬೇಕು ಕೇಳ್ರಿ. ಗೌತಮ್ ಅವರೇ, ನೀವೆಷ್ಟು ಪೂಸಿ ಹೊಡೆದು ಕೇಳಿದ್ರು ನಾನು ಹೇಳಲ್ಲ. ನಾನು ಆಲ್ರೆಡಿ ಹೇಳಿದ್ನಲ್ಲ, ನನ್ನ ಆಸೆ ಏನು ಅಂತ ನೀವೇ ತಿಳ್ಕೊಳ್ಬೇಕು, ನೀವೇ ಪೂರೈಸ್ಬೇಕು. ಇದು ನಿಮ್ಗೆ ಕೊಟ್ಟಿರೋ ಚಾಲೆಂಜು. ಚಾಲೆಂಜ್ ಆಯ್ತು.